ಯಾವುದೋ ಒಂದು ಹಳೆಯ ದ್ವೇಷವನ್ನು ಇಟ್ಕೊಂಡು ಪದೇ ಪದೇ ನನ್ನ ಮೇಲೆ ಈ ರೀತಿ ನಾವು ಹೋಗ್ತಾ ಇದ್ದರೆ ನನ್ನನ್ನು ಗುರಾಯಿಸೋದು, ನೀವು ಇಂಡೈರೆಕ್ಟಾಗಿ ಇನ್ನು ಮುಗಿಸ್ದೆ ಬಿಡೋದಿಲ್ಲ ಅಂತ ಹೇಳೋದು, ಈ ರೀತಿ ಭಾಳ ಅವಾಚ್ಯ ಶಬ್ದಗಳನ್ನು ಬಳಸೋದು, ನನ್ನನ್ನು ಯಾವುದಾದ್ರು ರೀತಿಯಲ್ಲಿ ಮುಗಿಸ್ಲೇಬೇಕು ಅಂತಕ್ಕಂಥ ಒಂದು ಕೆಟ್ಟ ಮನಸ್ಸನ್ನು ಇಟ್ಕೊಂಡು ಇವತ್ತು ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ನನ್ನ ಕತ್ತನ್ನು ಅದುಮಿ ಹಿಡ್ಕೊಂಡು ನಾನು ಉಸಿರಾಡದೇ ರೀತಿ ನನಗೆ ತೊಂದರೆ ಕೊಟ್ಟು ನಾನು ಇನ್ನೇನು ಸತ್ತೇ ಹೋದ್ನೇನೋ ಅನ್ನೋ ರೀತಿಯಲ್ಲಿ ಫೀಲಾಗಿ ನಾನು ಭಯ ಪಡ್ಕೊಂಡಾಗ ನಮ್ಮ ಸ್ನೇಹಿತರು ಬಂದು ಬಿಡಿಸೋದಕ್ಕೆ ಬಿಟ್ಟ ಸಂದರ್ಭದಲ್ಲಿ ಎದೆಗೆ ಗುದ್ದಿ ಯಾವತ್ತಾದರೂ ನಿನ್ನ ಕೊಲೆ ಮಾಡದೆ ಬಿಡೋದೇ ಇಲ್ಲ ಅಂತ ಹೇಳಿ ಅದರಿಂದ ನಮ್ಮಂಥ ವಕೀಲರಿಗೆ ರಕ್ಷಣೆ ಇಲ್ಲ ಅಂದರೆ ಸಾರ್ವಜನಿಕರ ಸ್ಥಿತಿ ಏನು ಅನ್ನೋದನ್ನು ನಾವು ವಕೀಲರಾಗಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ನಮ್ಮ ಮುಂದೆ ಬಂದಿದೆ. ಆದ್ದರಿಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಆತನ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳೋದ್ರ ಮೂಲಕ ನಮಗೆ ವಕೀಲರಿಗೆ ರಕ್ಷಣೆಯನ್ನು ನೀಡಬೇಕು ಅಂತ ಈ ಮೂಲಕ ನಮ್ಮ ಸಂಘದ ಮೂಲಕ ನನ್ನ ವೈಯಕ್ತಿಕವಾಗಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತೇನೆ. ನಾನು ಶಾಂತನಗರ ಅಂತೇಳಿ ಶ್ರೀನರಸೀಪುರ ವಕೀಲ ಸಂಘದ ಉಪಾಧ್ಯಕ್ಷರು. ಏನು ಈ ದಿನ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಮಾದೇಸ್ವಾಮಿಯವರ ಮೇಲೆ ಒಬ್ಬ ವ್ಯಕ್ತಿ ಸಂತೋಷ್ ಎಂಬುವರು ಏಕಾಏಕಿಗೆ ಬಂದು ಹಲ್ಲೆ ಮಾಡಿದ್ದಾರೆ. ಏನು ನಾವು ನ್ಯಾಯವಾದಿಗಳು ಏನಿದ್ದೀವಿ, ನಮಗೆ ಸಾರ್ವಜನಿಕರು ದಿನದಿಂದ ಹಲ್ಲೆ ಮಾಡೋದು ಯಥೇಚ್ಛವಾಗಿ ಆಗ್ಬಿಟ್ಟಿದೆ. ಈ ಸಂಬಂಧಪಟ್ಟಂತೆ ನಮಗೆ ರಕ್ಷಣೆ ಕೊಡಿ ಅಂತೇಳಿ ಒಂದು ಕಾನೂನು ಕೂಡ ಒಂದು ಇದ್ರೂ ಕೂಡ ಸಾರ್ವಜನಿಕರು ನಮಗೇನೆ ಕೂಡ ಹಲ್ಲೆ ಮಾಡ್ತಿದ್ದಾರೆ. ನಮ್ಗೆ ರಕ್ಷಣೆ ಕೊಡ್ಬೇಕಂತ ನಮ್ಗಳನ್ನೇ ಈ ಥರ ಹಲ್ಲೆ ಮಾಡ್ತಾ ಇರ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ನಮಗೆ ರಕ್ಷಣೆ ಎಲ್ಲಿಂದ ಬರ್ತದೆ? ಹಂಗಾಗಿ ನಾವು ಈ ಸಂಬಂಧಪಟ್ಟಂತೆ ನಾವು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ವಿ. ಮತ್ತು ನಮ್ಮ ರಕ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಇನ್ನೂ ಉನ್ನತ ಒಂದು ಕಾನೂನನ್ನು ಜಾರಿಗೊಳಿಸಬೇಕು ಅಂತೇಳಿ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಮಗೆ ಏನು ಸೂಕ್ತ ರಕ್ಷಣೆ ಸಿಗುವ ತನಕ ಕೂಡ ಸೂಕ್ತವಾದ ಕಾನೂನು ಬರೋ ತನಕ ಕೂಡ ನಾವು ಹೋರಾಟವನ್ನು ಮಾಡ್ತಿದ್ವಿ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ. ಅಲ್ಲದೆ ನಮಗೆ ನ್ಯಾಯವಾದಿಗಳಾದಂಥ ನಮಗೆ ರಕ್ಷಣೆ ಇಲ್ಲದೆ ಮೇಲೆ ಸಾರ್ವಜನಿಕರು ಇನ್ನೆಲ್ಲಿ ರಕ್ಷಣೆ ಬರುತ್ತೆ ಅನ್ನೋದು ನಮ್ಮ ಒಂದು ಮುಂದಿನ ಪ್ರಶ್ನೆಯಾಗಿ ಉದ್ಭವಿಸಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ನಮಗೆ ರಕ್ಷಣೆಯನ್ನು ಕೊಡಬೇಕು ಮತ್ತು ಸಾರ್ವಜನಿಕರು ನಮಗೆ ಹಲ್ಲೆಗಳ ಸಂಬಂಧಪಟ್ಟಂತೆ ನಮಗೆ ಸೂಕ್ತವಾದ ಕಾನೂನನ್ನು ಸರ್ಕಾರ ಕೊಡಬೇಕು ಅಂತೇಳಿ ನಮ್ಮ ಮನವಿಯನ್ನು ಮಾಡ್ತಾ ಇದ್ದೀವಿ.